ಇವಾಗ ಇದರಲ್ಲಿ ಡಿಫ್ರೆಂಟ್ ಟೈಪ್ ಆಫ್ ಕ್ಯಾಂಡಲ್ಸ್ ಅಂದರೆ ಥರದ ಕ್ಯಾಂಡಲ್ಸ್ ಬರ್ತದೆ. ಅದರಲ್ಲಿ ಇಂಪಾರ್ಟೆಂಟ್ ಕ್ಯಾಂಡಲ್ಸನ್ನು ನೋಡೋಣ. ಮೊದಲು ಮಾರುಬೋಜು ಕ್ಯಾಂಡಲ್. ಈ ಎರಡು ಕ್ಯಾಂಡಲ್ಸ್ ಇದೆ ಅಲ್ಲ, ಇದನ್ನ ಮಾರುಬೋಜು ಕ್ಯಾಂಡಲ್ ಅಂತೀವಿ. ಇದು ಹಸಿರು ಕಲರ್ ಕ್ಯಾಂಡಲ್ ತೋರ್ತಿದೆ ಅಲ್ಲ, ಇದನ್ನ ಬುಲ್ಲಿಶ್ ಮಾರುಬೋಜು ಅಂತೀವಿ. ಇದು ರೆಡ್ ಅನ್ನ ಬೇರಿಶ್ ಮಾರುಬೋಜು ಅಂತೀವಿ. ನಿಮ್ಗೆ ಇವಾಗ ಕ್ಯಾಂಡಲ್ ಸ್ಟಿಕ್ ಹ್ಯಾಂಗ್ ಫಾರ್ಮೇಶನ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಗ್ರೀನ್ ಅಲ್ಲಿ ಕೆಳಗಡೆಯಿಂದ ಪ್ರೈಸ್ ಓಪನ್ ಆಗ್ತದೆ, ಮೇಲ್ಗಡೆ ಹೋಗಿ ಕ್ಲೋಸ್ ಆಗ್ತದೆ. ಆಯ್ತಾ? ಇದು ಎರಡು ಲೈನ್ಸ್ ಬಂದ್ರೆ ಇದನ್ನ ನಾವು ವಿಕ್ಸ್ ಅಂತ ಹೇಳ್ತೇವೆ. ವಿಕ್ಸ್ ಅಂದ್ರೆ ಆ ದಿನ ಲೋ ಕ್ರಿಯೇಟ್ ಮಾಡಿದೆ, ಇದು ಹೈ ಕ್ರಿಯೇಟ್ ಮಾಡಿದೆ. ಒಂದು ಸ್ಪೈಕ್ ತೋರ್ತಿದೆ ಅಲ್ಲ, ಒಂದು ಕಡ್ಡಿ ತರ ತೋರ್ತಿದೆ ಅಲ್ಲ, ಇದನ್ನ ನಾವು ವಿಕ್ಸ್ ಅಂತ ಹೇಳ್ತೇವೆ. ಆಯ್ತಾ? ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಪ್ರೈಸ್ ಹ್ಯಾಂಗ್ ಗ್ರೀನ್ ಮತ್ತೆ ರೆಡ್ ಕ್ಯಾಂಡಲ್ ಅಲ್ಲಿ ಹ್ಯಾಂಗ್ ಫಾರ್ಮೇಶನ್ ಆಗುತ್ತಂತ. ಇವಾಗ ಬುಲ್ಲಿಶ್ ಮಾರುಬೋಜು ಮತ್ತೆ ಬೇರಿಶ್ ಮಾರುಬೋಜು ಅಂದ್ರೆ ಏನಂತ ನೋಡೋಣ. ಬುಲ್ಲಿಶ್ ಮಾರುಬೋಜುದಲ್ಲಿ ಏನಾಗುತ್ತೆ, ಪ್ರೈಸ್ ಆ ದಿನ ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಆ ದಿನ ಏನ್ ಮಾಡ್ತಾರೆ ಅವರು, ಪ್ರೈಸ್ ಯಾವ ಪ್ರೈಸ್ ಅಲ್ಲಿ ಓಪನ್ ಆಗಿದೆ ಅಲ್ಲಿಂದನೇ ಪ್ರೈಸ್ ಅನ್ನ ಸೀದಾ ಮೇಲ್ ತಗೊಂಡು ಹೋಗಿ ಟಾಪ್ ಹತ್ರ ಕ್ಲೋಸ್ ಮಾಡ್ತಾರೆ. ಆ ದಿನ ಅಷ್ಟು ಹೈ ಹತ್ರ ಕ್ಲೋಸ್ ಮಾಡಿ ಹೋಗ್ತಾರೆ. ಇದು ಏನ್ ತಿಳಿಸ್ತದೆ ನಮಗೆ? ಇದು ತಿಳಿಸ್ತದೆ ಬಯರ್ಸ್ ಆ ದಿನ ತುಂಬಾ ಸ್ಟ್ರಾಂಗ್ ಆಗಿದ್ರು, ಆ ದಿನ ಸೆಲ್ಲರ್ಸಿಗೆ ಅಪಾರ್ಚುನಿಟಿನೇ ಸಿಗ್ಲಿಲ್ಲ ಮಾರ್ಕೆಟಲ್ಲಿ. ಇವಾಗ ನೀವು ನೋಡ್ಬಹುದಿಲ್ಲಿ ಸೆಲ್ಲರ್ಸಿಗೆ ಏನು ಅಪಾರ್ಚುನಿಟಿನೇ ಸಿಗ್ಲಿಲ್ಲ. ಈ ಮಾರುಬೋಜು ಕ್ಯಾಂಡಲ್ ಏನ್ ತಿಳಿಸ್ತದೆ ನಮಗೆ? ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಇದ್ರು, ಅವ್ರು ಯಾವ ಪ್ರೈಸ್ ಇಂದ ಮಾರ್ಕೆಟ್ ಓಪನ್ ಆಯ್ತು ಅಲ್ಲಿಂದನೇ ಪ್ರೈಸ್ ಅನ್ನ ಮೇಲ್ಗಡೆ ದೂಡಿ ಕ್ಲೋಸ್ ಮಾಡ್ತಾರೆ. ಇದು ಏನ್ ತಿಳಿಸ್ತದೆ? ಬೈಯರ್ಸ್ ಆ ದಿನ ತುಂಬಾ ಸ್ಟ್ರಾಂಗ್ ಇದ್ರು. ಮಾರುಬೋಜು ಕ್ಯಾಂಡಲ್ ಏನ್ ತಿಳಿಸ್ತದೆ? ಗ್ರೀನ್ ಮಾರುಬೋಜುದಲ್ಲಿ ಬೈಯರ್ಸ್ ಕಂಟ್ರೋಲ್ ಮಾಡ್ತಿದ್ದಾರೆ ಮಾರ್ಕೆಟ್ ಅನ್ನ, ಬೈಯರ್ಸ್ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ ಅಂತ ತೋರಿಸ್ತಿದೆ. ಹಾಗೆ ಇವಾಗ ರೆಡ್ ಕ್ಯಾಂಡಲ್ ಅಲ್ಲಿ ನೋಡೋಣ. ಇವಾಗ ರೆಡ್ ಕ್ಯಾಂಡಲ್ ಏನ್ ತಿಳಿಸ್ತಿದೆ ನಮಗೆ? ರೆಡ್ ಕ್ಯಾಂಡಲ್ ಮಾರುಬೋಜು, ಈ ಕ್ಯಾಂಡಲ್ ಯಾವ ಪ್ರೈಸ್ ಇಂದ ಮೇಲ್ಗಡೆ ಓಪನ್ ಆಯ್ತು ಅಲ್ಲಿಂದಾನೇ ಸ್ಟ್ರೇಟ್ ಆಗಿ ಫಾಲ್ ಬರ್ತದೆ, ಸ್ಟ್ರೇಟ್ ಆಗಿ ಪ್ರೈಸ್ ಬೀಳ್ತಾ ಹೋಗ್ತದೆ, ಸ್ಟ್ರೇಟ್ ಆಗಿ ಮಾರ್ಕೆಟ್ ಅಲ್ಲಿ ಸೆಲ್ಲಿಂಗ್ ಬರ್ತದೆ. ಮೇಲಿಂದ ಹಿಡಿದು ಟಾಪ್ ಇಂದ ಹಿಡಿದು ಬಾಟಮ್ ವರೆಗೆ ಸೆಲ್ಲಿಂಗ್ ಪ್ರೆಷರ್ ಮಾಡಿ ಬಾಟಮ್ ಹತ್ರ ಕ್ಲೋಸ್ ಮಾಡ್ತಾರೆ. ಇದು ಏನ್ ತಿಳಿಸ್ತದೆ ನಮಗೆ? ಸೆಲ್ಲರ್ಸ್ ಆ ದಿನ ತುಂಬಾ ಸ್ಟ್ರಾಂಗ್ ಆಗಿದ್ರು, ಬೈಯರ್ಸಿಗೆ ಚೂರು ಅಪಾರ್ಚುನಿಟಿ ಸಿಕ್ಲಿಲ್ಲ. ನಿಮ್ಗೆ ಯಾವಾಗ ಈ ಕ್ಯಾಂಡಲ್ಸ್ ತೋರ್ತದೆ ಮಾರ್ಕೆಟ್ ಅಲ್ಲಿ, ಈ ಕ್ಯಾಂಡಲ್ಸಿಗೆ ಮೇಲ್ಗಡೆ ಏನಿರಲ್ಲ, ಸ್ಪೈಕ್ಸ್ ಇರಲ್ಲ. ಆಯ್ತಾ? ಕೆಲವು ಸಲ ಒಂದು ಸಣ್ಣ ಪುಟ್ಟ ಸ್ಪೈಕ್ಸ್ ಇರಬಹುದು, ಕೆಲವು ಸಲ ಸಣ್ಣ ಪುಟ್ಟ ಸ್ಪೈಕ್ಸ್ ಇರ್ತದೆ, ಆದರೆ ಮೋಸ್ಟ್ ಆಫ್ ದ ಟೈಮ್ ಈ ಕ್ಯಾಂಡಲ್ಸಿಗೆ ಸ್ಪೈಕ್ಸ್ ಇರಲ್ಲ. ನಿಮ್ಗೆ ಈ ಥರದ ಕ್ಯಾಂಡಲ್ಸ್ ನಿಮ್ಗೆ ಸಿಕ್ಕಿದ್ರೆ ನಿಮ್ಗೆ ಈ ಅಂದಾಜು ನಿಮ್ಗೆ ಗೊತ್ತಿರಬೇಕು, ಈ ಕ್ಯಾಂಡಲಲ್ಲಿ ಬೈಯರ್ಸ್ ಎಂಟ್ರಿ ಮಾಡಿದ್ದಾರೆ, ಈ ಕ್ಯಾಂಡಲಲ್ಲಿ ಸೆಲ್ಲರ್ಸ್ ಎಂಟ್ರಿ ಮಾಡಿದ್ದಾರೆ, ಬೈಯರ್ಸ್ ಕಂಟ್ರೋಲ್ ಮಾಡ್ತಿದ್ದಾರೆ ಇಲ್ಲ ಸೆಲ್ಲರ್ಸ್ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಬೇಕು. ಆಯ್ತಾ? ಇವಾಗ ಚಾರ್ಟಲ್ಲಿ ನೋಡೋಣ. ಚಾರ್ಟಲ್ಲಿ ನಮ್ಗೆ ಈ ಥರದ ಕ್ಯಾಂಡಲ್ ಸಿಗ್ತದಾ ನೋಡೋಣ. ಇಲ್ಲಿ ನೋಡಿ, ಈ ಕ್ಯಾಂಡಲ್ನಲ್ಲಿ ಏನು ತೋರ್ತಿದೆ ನಿಮಗೆ? ಅಲ್ಲಿ ಫೋಟೋದಲ್ಲಿ ತೋರಿಸಿದ ಸೇಮ್ ಕ್ಯಾಂಡಲ್ ಇಲ್ಲಿ ತೋರ್ತಿದೆ ಅಲ್ಲ, ಇಲ್ಲಿ ನೋಡಿ. ಆ ಫೋಟೋದಲ್ಲಿ ಯಾವ ಕ್ಯಾಂಡಲ್ ನಿಮ್ಗೆ ತೋರಿಸಿದೆ ಅದೇ ಥರದ ಕ್ಯಾಂಡಲ್ ಇಲ್ಲಿ ತೋರ್ತಿದೆ. ಈ ಕ್ಯಾಂಡಲ್ ನಿಮ್ಗೆ ಏನು ತಿಳಿಸ್ತದೆ? ಈ ಕ್ಯಾಂಡಲ್ ನಿಮ್ಗೆ ಯಾವಾಗ ನಿಮ್ಗೆ ಈ ಕ್ಯಾಂಡಲ್ ಸಿಗ್ತದೆ, ಇಲ್ಲಿ ತೋರಿಸ್ತದೆ ನಿಮಗೆ ಸೆಲ್ಲರ್ಸ್ ಮಾರ್ಕೆಟಲ್ಲಿ ತುಂಬ ಪವರ್ಫುಲ್ ಆಗಿದ್ದಾರೆ. ರೆಡ್ ಕ್ಯಾಂಡಲಲ್ಲಿ ಮಾರುಬೋಜು ಕ್ಯಾಂಡಲ್ ಸಿಕ್ಕಿದ್ರೆ ನಿಮ್ಗೆ ಗೊತ್ತಿರಬೇಕು ಸೆಲ್ಲರ್ಸ್ ಮಾರ್ಕೆಟಲ್ಲಿ ತುಂಬ ಪವರ್ಫುಲ್ ಆಗಿದ್ದಾರೆ ಅಂತ. ಈ ಕ್ಯಾಂಡಲ್ನ ನೀವು ಹ್ಯಾಂಗ್ ಟ್ರೇಡ್ ಮಾಡ್ಬೇಕು ಗೊತ್ತುಂಟಾ? ಈ ಕ್ಯಾಂಡಲಲ್ಲಿ ನೆಕ್ಸ್ಟ್ ಕ್ಯಾಂಡಲ್ ಇದರ ಲೋ ಬ್ರೇಕ್ ಮಾಡ್ತಿದ್ರೆ, ನೆಕ್ಸ್ಟ್ ಕ್ಯಾಂಡಲ್ ಇದರ ಲೋ ಬ್ರೇಕ್ ಮಾಡಿದರೆ ನೀವು ಎಂಟ್ರಿ ಮಾಡಿ ಇದ್ರ ಮೇಲ್ಗಡೆ ಸ್ಟಾಪ್ ಲಾಸ್ ಹಾಕಬೇಕು. ಸ್ಟಾಪ್ ಲಾಸ್ ಎಷ್ಟಿದೆ ಅದರ 2 ಟೈಮ್ಸ್. ಆಯಿತಾ? ಸ್ಟಾಪ್ ಲಾಸ್ ನಿಮ್ಮದು 10 ರೂಪಾಯಿ ಇದ್ದರೆ ನಿಮ್ಮ ಟಾರ್ಗೆಟ್ 20 ರೂಪಾಯಿ ಇಡಬೇಕು. ಆಯಿತಾ? 1:2. ನೀವು 5 ರೂಪಾಯಿದ್ದು ಸ್ಟಾಪ್ ಲಾಸ್ ಇದ್ದರೆ ಇದು ನೀವು 10 ರೂಪಾಯಿ ಟಾರ್ಗೆಟ್ ಇಡಬೇಕು. ಆ ಥರ ಇದನ್ನು ಟ್ರೇಡ್ ಮಾಡಬೇಕು. ಇವಾಗ ಬುಲ್ಲಿಶಲ್ಲಿ ನೋಡೋಣ, ಬುಲ್ಲಿಶ್ ಮಾರುಬೋಜು ಸಿಗ್ತದಾ ಅಂತ ನೋಡೋಣ. ಆಯಿತಾ? ಇಲ್ಲಿ ನೋಡಿ, ಈಗ ಇದು ಬೇರಿಶ್ ಮಾರುಬೋಜು ಹ್ಯಾಂಗ್ ಯಾವ ಥರ ರೆಡ್ ಕ್ಯಾಂಡಲ್ ಬಂದಿದೆ ನೋಡಿ. ಇದರ ಲೋ ಬ್ರೇಕ್ ಮಾಡ್ತಾ ಸೀದಾ ಕೆಳಗೋಯ್ತು. ಆಯ್ತಾ? ಇದು ನಮಗೆ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾತ್ರ ನೋಡಬೇಕು. ಇವಾಗ ಇಲ್ಲಿ ನೋಡಿ, ಇಲ್ಲೊಂದು ಮಾರ್ಕೆಟ್ ಒಂದು ರೇಂಜ್ ಫಾರ್ಮ್ ಮಾಡಿತ್ತು, ಇಲ್ಲಿಂದ ಒಂದು ಬ್ರೇಕ್ಔಟ್ ಬಂತಾ. ಬ್ರೇಕ್ಔಟ್ ಬಂದ ನಂತರ ಇಲ್ಲಿ ಒಂದು ಮಾರುಬೋಜು ಕ್ಯಾಂಡಲ್ ಸಿಗ್ತದೆ ನಿಮಗೆ. ಇಲ್ಲೊಂದು ಮಾರುಬೋಜು, ಈ ಕ್ಯಾಂಡಲ್ ನೋಡಿ ಪೂರ ಬಾಡಿ ಇದೆ, ದೊಡ್ಡ ಗಾತ್ರದ ಬಾಡಿ ಇದೆ. ಆಯ್ತಾ? ಈ ಥರದ ಕ್ಯಾಂಡಲ್ ಬಂದರೆ ನಿಮಗೆ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್, ಸಪೋರ್ಟ್ ಏರಿಯಾದಲ್ಲಿ ಅಥವಾ ಒಂದು ಬ್ರೇಕ್ಔಟ್ ಏರಿಯಾದಲ್ಲಿ, ಆವಾಗ ನಿಮಗೆ ಈ ಕ್ಯಾಂಡಲ್ ಕ್ಲೋಸಿಂಗ್ ಮೇಲ್ಗಡೆ ಯಾವಾಗ ಕ್ಯಾಂಡಲ್ ಕ್ಲೋಸ್ ಆಗುತ್ತೋ, ಯಾವಾಗ ಕ್ಯಾಂಡಲ್ ಕ್ರಾಸ್ ಮಾಡ್ತದೋ ಅಲ್ಲಿ ಎಂಟ್ರಿ ಮಾಡಿ ಈ ಕ್ಯಾಂಡಲ್ನ ಲೋ ಸ್ಟಾಪ್ ಲಾಸ್ ಇಟ್ಟು, ಇವಾಗ ಇಲ್ಲಿ 10 ರೂಪಾಯಿ ಇದ್ದರೆ ಟಾರ್ಗೆಟ್ 20 ರೂಪಾಯಿ ಇಡಬೇಕು. ಆಯಿತಾ?
ಆ ಥರ ನೀವು ಇದನ್ನು ಟ್ರೇಡ್ ಮಾಡಬೇಕು. ಇದನ್ನು ಯಾವಾಗ ನೀವು ಟ್ರೇಡ್ ಮಾಡಬೇಕಂದ್ರೆ ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಏರಿಯಾ ಬ್ರೇಕ್ಔಟ್ ಆದ ನಂತರ, ಸಪೋರ್ಟ್ ಏರಿಯಾದಲ್ಲಿ ಸಪೋರ್ಟ್ ತಗೊಂಡ್ರೆ ಅಥವಾ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಬ್ರೇಕ್ಔಟ್ ಆದರೆ, ಅದನ್ನು ನಾನು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ನಿಮ್ಗೆ ಕ್ಲಾಸಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟ್ರಾಂಗ್ ಮಾರುಬೋಜು ಕ್ಯಾಂಡಲ್ ಫಾರ್ಮೇಷನ್ ಮಾಡ್ತದೆ ಆಯಿತಾ. ಸ್ಟ್ರಾಂಗ್ ಮಾರುಬೋಜು ಕ್ಯಾಂಡಲ್ ಫಾರ್ಮೇಷನ್ ಮಾಡ್ತದೆ, ಆದರೆ ಈ ಕ್ಯಾಂಡಲ್ನ ಮೇಲ್ಗಡೆ ಇದು ನೆಕ್ಸ್ಟ್ ಕ್ಯಾಂಡಲ್ ಹೋಗಲಿಲ್ಲ, ಹಾಗಾಗಿ ಇಲ್ಲಿ ನಮ್ಮ ಎಂಟ್ರಿ ಆಗಲಿಲ್ಲ. ಇಲ್ಲಿ ಒಂದು ಸ್ಟ್ರಾಂಗ್ ಮಾರುಬೋಜು ಕ್ಯಾಂಡಲ್ ಮತ್ತೆ ಫಾರ್ಮ್ ಆಗಿದೆ. ಇಲ್ಲಿ ನೋಡಿ, ಈ ಕ್ಯಾಂಡಲ್ನ ಮೇಲ್ಗಡೆ ಈ ಕ್ಯಾಂಡಲ್ ಕ್ರಾಸ್ ಆಗ್ತದೆ. ಆವಾಗ ನಾವು ಏನು ಮಾಡ್ತೀವಿ, ಅದರ ಹಿಂದ್ಗಡೆ ಕ್ಯಾಂಡಲ್ನ ಆಯಿತಾ, ಇಲ್ಲಿ ತುಂಬ ಕ್ಯಾಂಡಲ್ ಬಂದಿದೆ ಅಲ್ಲ, ಅದ್ರ ಹಿಂದ್ಗಡೆ ಈ ಕ್ಯಾಂಡಲ್ ಕ್ರಾಸ್ ಆಯಿತಾ, ಇದು ಹಿಂದ್ಗಡೆ ಕ್ಯಾಂಡಲನ್ನು ನಾವು ಸ್ಟಾಪ್ ಲಾಸ್ ಇಟ್ಟು, ಇದು 5 ರೂಪಾಯಿ ಇದ್ದರೆ 10 ರೂಪಾಯಿ ಟಾರ್ಗೆಟಿಗೆ ನಾವು ವೇಟ್ ಮಾಡ್ತೇವೆ. 1:2 ಯಾವತ್ತು. ಇಲ್ಲಿ ನೋಡಿ, ಇದು ಒಂದು ಸ್ಟ್ರಾಂಗ್ ಬೇರಿಶ್ ಮಾರುಬೋಜು ಕ್ಯಾಂಡಲ್. ಸ್ಟ್ರಾಂಗ್ ಬೇರಿಶ್ ಮಾರುಬೋಜು ಕ್ಯಾಂಡಲಲ್ಲಿ ಏನಾಯಿತು, ಕ್ಯಾಂಡಲ್ ಇಲ್ಲಿ ಕ್ರಾಸ್ ಆಯಿತಾ, ಈ ಕ್ಯಾಂಡಲ್ ಈ ಲೋ ಅನ್ನು ಕ್ರಾಸ್ ಮಾಡ್ತು. ಅವಾಗ ನಾವು ಏನು ಮಾಡ್ತೀವಿ, ಈ ಕ್ಯಾಂಡಲ್ನ ಸ್ಟಾಪ್ ಲಾಸ್ ಇಟ್ಟು, ಇದರಲ್ಲಿ 10 ರೂಪಾಯಿ ಸ್ಟಾಪ್ ಲಾಸ್ ಇದ್ದರೆ ನಾವು 20 ರೂಪಾಯಿ ಟಾರ್ಗೆಟಿಗೆ ವೆಯ್ಟ್ ಮಾಡ್ತೇವೆ. 1:2 ಆಯಿತಾ. ಆ ಥರ ಇದನ್ನು ಟ್ರೇಡ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ಟ್ರಾಂಗ್ ಬುಲಿಶ್ ಮಾರುಬೋಜು ಮಾಡಿತ್ತು, ಆದರೆ ಈ ಹೈನ ಬ್ರೇಕ್ ಮಾಡಲಿಲ್ಲ. ಈ ಹೈನ ನೆಕ್ಸ್ಟ್ ಈ ಕ್ಯಾಂಡಲ್ ಬ್ರೇಕ್ ಮಾಡ್ತು. ಆವಾಗ ನಾವು ಏನು ಮಾಡ್ತೀವಿ, ಇದು ಸ್ಟಾಪ್ ಲಾಸ್ ತುಂಬ ದೊಡ್ಡದಾದರೆ ನಾವು ಇದು ಯಾವ ಬ್ರೇಕ್ಔಟ್ ಆಗಿದೆಯಲ್ಲ ಆ ಕ್ಯಾಂಡಲ್ನ ಲೋನ ಸ್ಟಾಪ್ ಲಾಸ್ ಇಟ್ಟು ರೈಡ್ ಮಾಡ್ತೇವೆ. ಆ ಥರ ಮಾಡಬೇಕು. ಇಲ್ಲಿ ನೋಡಿ, ಇದು ಒಂದು ಮಾರುಬೋಜು ಕ್ಯಾಂಡಲ್. ಮಾರುಬೋಜು ಕ್ಯಾಂಡಲ್ ನಿಮ್ಗೆ ಯಾವಾಗ ತೋರುತ್ತೆ, ಗ್ರೀನ್ ಕಲರಲ್ಲಿ ತೋರಿದ್ರೆ ನಿಮ್ಗೆ ಗೊತ್ತಾಗಬೇಕು ಬೈಯರ್ಸ್ ಪವರ್ಫುಲ್ ಆಗಿದ್ದಾರೆ ಅಂತ. ರೆಡ್ ಕಲರಲ್ಲಿ ತೋರಿದ್ರೆ ನಿಮ್ಗೆ ಗೊತ್ತಾಗಿರಬೇಕು ಸೆಲ್ಲರ್ಸ್ ಪವರ್ಫುಲ್ ಆಗಿದ್ದಾರೆ ಅಂತ. ಆದರೆ ಇದರ ಇಂಪಾರ್ಟೆನ್ಸ್ ನಿಮ್ಗೆ ಯಾವಾಗ ತೋರುತ್ತೆ, ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಮಾತ್ರ ಆಯಿತಾ. ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಏರಿಯಾದಲ್ಲಿ ಈ ಕ್ಯಾಂಡಲ್ ನಿಮ್ಗೆ ಸಿಕ್ಕಿದ್ರೆ ನಿಮ್ಗೆ ಗೊತ್ತಾಗಿರಬೇಕು ಇವಾಗ ಬೈಯರ್ಸ್ ಕಂಟ್ರೋಲ್ ತಗೊಳ್ತಿದ್ದಾರೆ, ಗ್ರೀನ್ ಕ್ಯಾಂಡಲ್ ಆದರೆ, ರೆಡ್ ಕ್ಯಾಂಡಲ್ ಆದರೆ ಇವಾಗ ಸೆಲ್ಲರ್ಸ್ ಕಂಟ್ರೋಲ್ ತಗೊಳ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾಗಿರಬೇಕು ಆಯಿತಾ. ಇವಾಗ ಮಾರುಬೋಜು ಕ್ಯಾಂಡಲ್ ಮುಗೀತು.